ವಿಶ್ವಕ್ಕೆ ಶಾಂತಿ, ಕರುಣೆ, ಮೈತ್ರಿ, ಪ್ರೀತಿಯನ್ನ ಬೋಧಿಸಿದವರು ಮನುಕುಲದ ಮಹಾ ಬೆಳಕು ತಥಾಗತ ಭಗವಾನ್ ಬುದ್ಧರು. ಬುದ್ಧ ಹುಟ್ಟಿದ್ದು ಜ್ಞಾನೋದಯವಾಗಿದ್ದು ಮತ್ತು ಪರಿನಿಬ್ಬಾಣವಾಗಿದ್ದು ಹುಣ್ಣಿಮೆಯಂದೇ. ಈ ಪವಿತ್ರವಾದ ಹುಣ್ಣಿಮೆಯನ್ನ ಪ್ರತಿ ತಿಂಗಳು ವಿಶ್ವ ಶಾಂತಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತದೆ. ಈ ತಿಂಗಳು ಅಂದರೆ ದಿನಾಂಕ 5/11/2025 ಸಂಜೆ 6 ಗಂಟೆಗೆ ಪೂಜ್ಯ ಬಂತೆ ಅನಿರುದ್ಧ ಅವರ ಮಾರ್ಗದರ್ಶನದಲ್ಲಿ ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆ, ತ್ರಿಸರಣ ಪಂಚಶೀಲ ಪ್ರವಚನವನ್ನ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ಆನೇಕಲ್ ಗಣೇಶ್. ಈ ಪ್ರಪಂಚದಲ್ಲಿ ಯಾರೂ ಸಹ ದ್ವೇಷ ಮಾಡದಂತಹ ಮತವೆಂದರೆ ಅದು ಬೌದ್ಧ ಮತ. ಏಕೆಂದರೆ ಅದರಲ್ಲಿ ಮೂಢನಂಬಿಕೆಗಳಿಲ್ಲ. ನಮ್ಮನ್ನು ಅಜ್ಞಾನದಲ್ಲಿ ತಳ್ಳುವಂತಹ ವಿಶ್ವಾಸಗಳೂ ಇರುವುದಿಲ್ಲ. ಏಕೆಂದರೆ ಅದನ್ನ ಸೃಷ್ಟಿ ಮಾಡಿದವರು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಜ್ಞಾನೋದಯ ಪಡೆದಂತಹ ಮಹಾನುಭಾವ. ಅವರೇ ಗೌತಮ ಬುದ್ಧರು. ಜೀವನವೆಂದರೆ ಕೇವಲ ರಾಜ್ಯಗಳು ಮತ್ತು ರಾಜರು ಮಾತ್ರವಲ್ಲ. ಜೀವನವೆಂದರೆ ನಮ್ಮನ್ನ ನಾವು ತಿಳಿದುಕೊಳ್ಳುವುದು. ಜೀವನವೆಂದರೆ ನಮ್ಮಲ್ಲಿ ನಾವು ಪ್ರಯಾಣ ಮಾಡುವುದು ಎಂಬ ಸತ್ಯವನ್ನ ತಿಳಿದುಕೊಂಡು ತನ್ನ ಜೀವನದಲ್ಲಿನ ಆಡಂಬರಗಳನ್ನೆಲ್ಲವನ್ನ ಬಿಟ್ಟು ಜೀವಿಸಿದವರು ಗೌತಮ ಬುದ್ಧರು. ಬುದ್ಧರ ಕಥೆಗಳು ಹಾಗೂ ಬುದ್ಧರ ಮಾತುಗಳು ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳನ್ನ ತರುತ್ತವೆ. ನಿಜ ಹೇಳಬೇಕೆಂದರೆ ಅವು ನಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಏಕೆಂದರೆ ಅವು ಸಾಮಾನ್ಯವಾದ ವ್ಯಕ್ತಿ ಹೇಳಿರುವುದಲ್ಲ, ಅವು ಅಪರಿಮಿತವಾದಂತಹ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿ ಹೇಳಿರುವುದು. ಬುದ್ಧರ ಮಾತುಗಳು ನಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನ ತುಂಬುತ್ತವೆ. ನಮ್ಮ ಜೀವನದಲ್ಲಿ ಕೆಲವು ಬೇಕೆಂದರೆ ಕೆಲವನ್ನ ತ್ಯಾಗ ಮಾಡಬೇಕೆಂಬುದಕ್ಕೆ ಪ್ರತ್ಯಕ್ಷ ನಿದರ್ಶನ ಗೌತಮ ಬುದ್ಧರು. ಆನಂದವನ್ನ ಹುಡುಕಿಕೊಳ್ಳಬೇಕಾದದ್ದು ಹೊರಗೆ ಅಲ್ಲ, ನಿಮ್ಮಲ್ಲೇ ಆನಂದವನ್ನ ಹುಡುಕಿಕೊಳ್ಳಬೇಕೆಂಬ ಪರಮಾರ್ಥವನ್ನ ಹೇಳಿದ ಗುರು ಗೌತಮ ಬುದ್ಧರು. ಮೊದಲನೆಯದಾಗಿ ನಮ್ಮನ್ನ ನಾವು ಬಿಟ್ಟು ಬೇರೆ ಯಾರೂ ಸಹ ಬದಲಾಯಿಸಲು ಸಾಧ್ಯವಿಲ್ಲ. ನಾವು ಮಾಡಬೇಕಾದ ಕೆಲಸ ನಾವು ಬಿಟ್ಟು ಬೇರೆ ಯಾರೂ ಸಹ ಮಾಡುವುದಿಲ್ಲ. ನಮ್ಮ ದಾರಿಯಲ್ಲಿ ನಾವು ಬಿಟ್ಟು ಬೇರೆ ಯಾರೂ ಸಹ ನಡೆಯುವುದಿಲ್ಲ ಎನ್ನುವುದು ಬುದ್ಧರ ಸಿದ್ಧಾಂತ. ನಾವು ಏನಾದರೂ ಚಿಕ್ಕದಾಗಿ ಆರಂಭಿಸುವುದಕ್ಕೆ ತುಂಬಾ ಆಲೋಚನೆಯನ್ನು ಮಾಡುತ್ತೇವೆ. ಮೊದಲು ನಾವೇನಾದರೂ ಚಿಕ್ಕದಾಗಿ ಪ್ರಾರಂಭಿಸುವುದಕ್ಕೆ ಚಿಕ್ಕದಾಗಿ ಆಲೋಚನೆ ಮಾಡುತ್ತೇವೆ ಹಾಗೂ ಇಷ್ಟವೂ ಸಹ ಪಡುವುದಿಲ್ಲ. ಆದರೆ ನಿಜ ಹೇಳಬೇಕೆಂದರೆ ಒಂದು ಪಾತ್ರೆಯಲ್ಲಿ ನೀರು ತುಂಬಬೇಕೆಂದರೆ ಒಂದೊಂದು ನೀರಿನ ಹನಿ ಬೀಳಬೇಕು. ಅದೇ ರೀತಿ ನಿಮ್ಮ ಜೀವನವೂ ಸಹ ನೀವು ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸಗಳಿಂದ ತುಂಬುತ್ತದೆ. ನಿಜ ಹೇಳಬೇಕೆಂದರೆ ಬೆಳೆದ ಎಷ್ಟೋ ಶ್ರೇಷ್ಠ ವ್ಯಕ್ತಿಯಾದವರು ಮೊದಲು ತಾನು ಮಾಡುವಂತಹ ಕೆಲಸದಿಂದ ಶ್ರೇಷ್ಠವಾಗುವುದಿಲ್ಲ. ಆತನು ತನ್ನ ಕಷ್ಟದಿಂದಲೇ ಶ್ರೇಷ್ಠನಾಗಿರುತ್ತಾನೆ. ನಮ್ಮ ಆಲೋಚನೆಗಳು ನಮ್ಮ ವಾಸ್ತವಗಳನ್ನ ಸೃಷ್ಟಿ ಮಾಡುತ್ತವೆ. ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲ. ನೀವು ಯಾವ ರೀತಿ ಆಲೋಚನೆ ಮಾಡುವಿರೋ ಆ ರೀತಿ ಬದಲಾಗುವಿರಿ. ಒಬ್ಬ ವ್ಯಕ್ತಿ ನೋವುಗಳ ಬಗ್ಗೆ, ರೋಗಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡುತ್ತಿದ್ದರೆ ಆತನು ನಿಜವಾಗಿಯೂ ನೋವು ಮತ್ತು ರೋಗಗಳಿಂದ ಬಾಧೆ ಪಡುತ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ ಸದಾ ಆನಂದದ ಬಗ್ಗೆ, ಸಂತೋಷದ ಬಗ್ಗೆ ಆಲೋಚನೆ ಮಾಡುತ್ತಿದ್ದರೆ ಆತ ಆನಂದವಾಗಿ, ಸಂತೋಷವಾಗಿ ಜೀವಿಸುತ್ತಾನೆ. ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿ ಬದುಕಬೇಕೆಂದರೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳನ್ನ ಇಟ್ಟುಕೊಳ್ಳಬೇಡಿ. ಏಕೆಂದರೆ ನಮ್ಮ ಆಲೋಚನೆಗಳು ನಮ್ಮ ಕೆಲಸಗಳನ್ನ ನೋಡಿಸುತ್ತವೆ. ನಮ್ಮ ಕೆಲಸಗಳು ನಮ್ಮ ಫಲಿತವನ್ನ ನೋಡಿಸುತ್ತವೆ. ನಮ್ಮ ಫಲಿತಗಳು ನಮ್ಮನ್ನ ನೋಡಿಸುತ್ತವೆ. ನೀವು ಅದೇ ಕೆಲಸವಾಗಿ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳನ್ನ ಆಲೋಚನೆ ಮಾಡುತ್ತಿದ್ದರೆ ಅದು ಖಂಡಿತ ನಿಮ್ಮನ್ನ ನಾಶಪಡಿಸುತ್ತದೆ. ನಿಮ್ಮ ಆಲೋಚನೆಗಳು ಬದಲಾದರೆ ನೀವು ಬದಲಾಗುವಿರಿ. ನಿಮ್ಮ ಜೀವನ ಸಹ ಬದಲಾಗುತ್ತದೆ. ನಿಮ್ಮ ಜೀವನವೂ ಸಹ ಬದಲಾಗುತ್ತದೆ. ಕ್ಷಮಾಪಣೆ ನೀಡುವುದು, ಕ್ಷಮಿಸುವುದು ತುಂಬಾ ಕಷ್ಟ ಎನ್ನುತ್ತಾರೆ. ಆದರೆ ಕ್ಷಮಿಸುವುದಕ್ಕಿಂತ ದೊಡ್ಡ ಪ್ರಜ್ಞೆ ಮತ್ತೊಂದಿಲ್ಲ ಎಂದು ಹೇಳಿದ್ದಾರೆ ಬುದ್ಧರು. ದ್ವೇಷದಿಂದ ದ್ವೇಷ ನಿಲ್ಲುವುದಿಲ್ಲ, ದ್ವೇಷ ನಿಲ್ಲುವುದು ಒಂದು ಪ್ರೀತಿಯಿಂದಲೇ ಎನ್ನುತ್ತಾರೆ ಗೌತಮ ಬುದ್ಧರು. ತಪ್ಪು ಪ್ರತಿಯೊಬ್ಬರೂ ಸಹ ಮಾಡುತ್ತಾರೆ. ಆದರೆ ಕೆಲವು ತಿಳಿದು ಮಾಡುತ್ತಾರೆ, ಇನ್ನೂ ಕೆಲವನ್ನು ತಿಳಿಯದು ಮಾಡುತ್ತಾರೆ. ತಪ್ಪನ್ನು ತಪ್ಪಿನಂತೆ ನೋಡದೆ ಆ ತಪ್ಪನ್ನ ಏಕೆ ಮಾಡಿದ್ದೀರಿ, ನೀವು ತಪ್ಪನ್ನ ತಪ್ಪಿನಂತೆ ನೋಡದೆ ಆ ತಪ್ಪನ್ನ ಏಕೆ ಮಾಡಿದ್ದೀರಾ ಎಂದು ಆಲೋಚನೆ ಮಾಡಿದರೆ ನಿಮಗೆ ಅರ್ಥವಾಗುತ್ತದೆ. ಅದು
ತಪ್ಪ ಅಥವಾ ಅಲ್ಲವೇ ಎಂದು. ನೀವು ಕೋಪದಲ್ಲಿ ಅಂದಂತಹ ಒಂದು ಮಾತು ಸಾಕು ನಿಮ್ಮನ್ನು ಅವರನ್ನು ಜೀವನ ಪೂರ್ತಿ ದೂರ ಮಾಡಲು. ಕೋಪದಲ್ಲಿ ನಿಮ್ಮ ಮಾತುಗಳು ಬೆಂಕಿಯ ಕೆಂಡಗಳಿಂದ ಒಡೆದಂತೆ ಇರುತ್ತದೆ. ಆದರೆ ಕೋಪದಲ್ಲಿ ನಿಮ್ಮ ಮಾತುಗಳು ಬೆಂಕಿಯ ಕೆಂಡಗಳಿಂದ ಒಡೆದಂತೆ ಇರುತ್ತವೆ. ಆ ಕೆಂಡಗಳಿಂದ ಒಡೆಯಲು ಹೋದರೆ ಮೊದಲು ನಿಮ್ಮ ಕೈಗಳೇ ಸುಡುತ್ತವೆ. ತನ್ನ ಕೋಪವೇ ತನ್ನ ಶತ್ರು, ತನ್ನ ಶಾಂತಿಯೇ ತನಗೆ ರಕ್ಷೆ ಎನ್ನುವಂತೆ ನಾವು ಕೋಪ ದ್ವೇಷದಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ. ನಾವು ಕೋಪದಿಂದ ಇತರರ ಮನಸ್ಸನ್ನ ಮುರಿಯುವುದು ಬಿಟ್ಟು ಬೇರೇನೂ ಸಾಧಿಸಲು ಸಾಧ್ಯವಿಲ್ಲ. ಉದಾಹರಣೆಯಾಗಿ, ಕ್ಷಮಿಸಲಾಗದ ಕೈದಿಯನ್ನ ಸೆರೆಮನೆಯಲ್ಲಿಟ್ಟಿದ್ದರೆ ಅವರನ್ನ ಕ್ಷಮಿಸಿ ಬಿಡುಗಡೆ ಮಾಡಿದ ಮೇಲೆ ನೀವು ಬಿಟ್ಟಿದ್ದು ಕೇವಲ ಅವರನ್ನ ಮಾತ್ರವಲ್ಲ, ನೀವು ನಿಮ್ಮನ್ನೂ ಸಹ ಬಿಡುಗಡೆ ಮಾಡಿಕೊಂಡಂತೆ. ಇದರಿಂದ ನೀವು ಕ್ಷಮಿಸುವುದನ್ನ ಕಲಿತುಕೊಳ್ಳಬೇಕು. ಕಾರ್ಯರೂಪವಿಲ್ಲದ ಮಾತುಗಳಿಗೆ ಬೆಲೆ ಇರುವುದಿಲ್ಲ. ಕಾರ್ಯರೂಪದಲ್ಲಿರುವಂತಹ ಮಾತುಗಳಿಗೆ ಮಾತ್ರ ಬೆಲೆ ಇರುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಎಷ್ಟು ಮಾತನಾಡಿದರೂ ಸಹ ಪ್ರಯೋಜನವಿಲ್ಲ. ನೀವು ಯಾವುದೇ ಕೆಲಸವನ್ನು ಮಾಡಲು ಎಷ್ಟು ಮಾತನಾಡಿದರೂ ಸಹ ಪ್ರಯೋಜನವಿಲ್ಲ. ಏಕೆಂದರೆ ಅದು ಮಾತಿನ ನಂತರ ಕಾರ್ಯರೂಪಕ್ಕೆ ತಂದರೆ ಮಾತ್ರ ಬೆಲೆ ಇರುತ್ತದೆ. ಆದ್ದರಿಂದ ಇಟ್ಟಿಗೆ ಜೋಡಿಸಿದರೆ ಹೇಗೆ ಮನೆ ನಿರ್ಮಾಣವಾಗುತ್ತದೆಯೋ ಅದೇ ರೀತಿ ನಾವು ಪ್ರತಿದಿನ ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸಗಳು ನಮ್ಮ ಜೀವನವನ್ನ ಬದಲಾಯಿಸಬಲ್ಲವು. ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆ ಬರಬೇಕೆಂದರೆ ಮೊದಲು ನಿಮ್ಮ ಕೆಲಸಗಳು ಶ್ರೇಷ್ಠವಾಗಿರಬೇಕು. ನಿಮ್ಮ ಆಲೋಚನೆಗಳು ಶ್ರೇಷ್ಠವಾಗಿ ಬದಲಾಗಬೇಕು. ನೀವು ಶ್ರೇಷ್ಠರಾಗಿ ಬದಲಾಗಲಿಲ್ಲವೆಂದರೆ ನಿಮ್ಮ ಜೀವನ ಎಂದಿಗೂ ಸಹ ಶ್ರೇಷ್ಠವಾಗಿ ಬದಲಾಗುವುದಿಲ್ಲ. ಬುದ್ಧರು ಏನೇಳಿದ್ದಾರೆಂದರೆ, ಸ್ವಂತವಾಗಿ ಕಷ್ಟಪಡುವವನಿಗೆ ವಿಧಿ ಕಷ್ಟಪಡಿಸುತ್ತದೆ ಎಂದರೆ ನಾನು ನಂಬುವುದಿಲ್ಲ. ಆದರೆ ಕಷ್ಟಪಡದವನಿಗೆ ವಿಧಿ ಕಷ್ಟಪಡಿಸುತ್ತದೆ ಎಂದರೆ ನಾನು ನಂಬುತ್ತೇನೆ ಎಂದು ಬುದ್ಧರು ಹೇಳುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರೂ ಸಹ ನಿಮಗೆ ಸಹಾಯವನ್ನ ಮಾಡುವುದಿಲ್ಲ. ನಿಮ್ಮನ್ನ ಯಾರೂ ಸಹ ಕಾಪಾಡುವುದಿಲ್ಲ. ನಿಮ್ಮ ದಾರಿಯಲ್ಲಿ ನೀವೇ ನಡೆಯಬೇಕು. ನೀವೇ ಗೆಲ್ಲಬೇಕು. ಬೇರೆಯವರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇಬ್ಬರು ಕೋಪದಿಂದ ಜಗಳವಾಡುತ್ತಿದ್ದಾರೆ ಎಂದರೆ ಅವರು ನ್ಯಾಯಕ್ಕೋಸ್ಕರ ಜಗಳವಾಡುತ್ತಿದ್ದೀವಿ ಎಂದು ಅವರು ಅಂದುಕೊಂಡಿರುತ್ತಾರೆ. ಆದರೆ ನಿಜಕ್ಕೂ ಅವರು ಜಗಳವಾಡುತ್ತಿರುವುದು ಆಧಿಪತ್ಯಕ್ಕೋಸ್ಕರ. ನ್ಯಾಯ ಧರ್ಮ ಎನ್ನುವ ಮುಸುಕಿನಲ್ಲಿ ಆಧಿಪತ್ಯಕ್ಕೋಸ್ಕರ ಹೋರಾಡುತ್ತಾರೆ. ಅಸಲಿಗೆ ಜಗಳಗಳು ಏಕೆ ಆರಂಭವಾಗುತ್ತವೆ ಎಂದರೆ ಒಂದೇ ಕಾರಣ, ಒಬ್ಬರನ್ನ ಒಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ. ಈಗ ಒಬ್ಬ ವ್ಯಕ್ತಿ ಏನೋ ಒಂದು ಮಾತು ಅಂದಿದ್ದಾನೆ ಎಂದರೆ ಕೋಪ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಅದನ್ನ ಇನ್ನೂ ದೊಡ್ಡದಾಗಿ ಮಾಡುವುದಕ್ಕಿಂತ ಆತನ ಕಡೆಯಿಂದ ಯೋಚನೆ ಮಾಡಿದರೆ ಸರಿ ಹೋಗುತ್ತದೆ. ಇಲ್ಲಿ ಭಾವನೆಗಳಿಗೆ ಬೆಲೆಯಿಲ್ಲ. ಯಾರಾದರೂ ನಿಮ್ಮನ್ನು ಒಂದು ಮಾತು ಏಕೆ ಅನ್ನುತ್ತಾರೆಂದರೆ ಎಲ್ಲರ ಮುಂದೆ ನಿಮ್ಮನ್ನ ಮೂರ್ಖರನ್ನಾಗಿಸುವುದಕ್ಕೆ. ಆದರೆ ನೀವು ಬಾಧೆ ಪಡದೆ ಅವರ ಮುಂದೆಯೇ ನಗುತ್ತಿದ್ದರೆ ಅವರು ನಿಮ್ಮನ್ನು ಏನೂ ಸಹ ಮಾಡಲು ಸಾಧ್ಯವಿಲ್ಲ. ನಾವು ಇತರರನ್ನ ಅರ್ಥ ಮಾಡಿಕೊಂಡರೆ ಇಷ್ಟು ಜಗಳಗಳಿರುವುದಿಲ್ಲ ಹಾಗೂ ನಮ್ಮ మనసు ప్రశాంతವಾಗಿರುತ್ತದೆ. ఎవరైతే ఈ ధ్యాన సాధన చేస్తారో వాళ్ళ యొక్క శరీరంలో ఉన్న నాడీ వ్యవస్థ మొత్తం శుద్ధి జరుగుతుంది. ప్రతి మనిషిలోని మూలాధారం, స్వాదిష్టానం, అనాహతి, మణిపూరకం, విశుద్ధ ఆజ్ఞా చక్రాలు అనేది కొన్ని నాడుల యొక్క జంక్షన్స్ అన్నమాట. ఈ చక్రాస్ అంటే కొన్ని నాడుల యొక్క జంక్షన్స్. ఆ జంక్షన్స్లో కొన్ని రకాలైన బ్లాక్స్ మనం ఒత్తిడికి లోనైనప్పుడు, సంసార జీవితంలో ఉన్నప్పుడు కానీ, బాహ్య ప్రపంచంలో ఉన్నప్పుడు, ఒత్తిడికి లోనైనప్పుడు అవి కొన్ని రకాలైన బ్లాక్స్గా ఏర్పడతాయి. ఈ ధ్యాన సాధన చేసే వాళ్ళకి కాస్మిక్ ఎనర్జీ అనేది మన మాడిపోయిన బ్రహ్మరంధ్రం ద్వారాగా ఆ కాస్మిక్ ఎనర్జీ అనేది శరీరంలో ప్రవహించడం, నాడీ వ్యవస్థ మొత్తం శుద్ధి చేయడం. ఆ శుద్ధి చేసిన తర్వాత ప్రతి మనిషిలో కూడా ఇంతకుముందు ఉన్నంత సాధనకు ముందు ప్రతి మనిషి బాధ, దుఃఖం, వేదన, చింతన ఇటువంటి జీవితం ఉంటుంది. చిరాకులు, పరాకులు. సాధన పెరిగే కొద్దీ ఏమవుతుందంటే ప్రతి మనిషికి వాళ్ళకి తెలియకోకుండానే వాళ్ళ యొక్క శరీరంలో నిడాంబరత వస్తుంది. అంటే ప్రేమతత్వం పెరుగుతుంది, జాలి, దయ, కరుణ, వాత్సల్యం, ప్రతి విషయాన్ని పట్ల శ్రద్ధ వస్తుంది. ఇంతకుముందు సాధన లేకమున్నప్పుడు ఏదైనా ఒక సంఘటన జరిగితే ప్రతి విషయానికి
తొందరగా బాధపడిపోవడం ఇట్లా జరుగుతున్న మనిషి ఇప్పుడు సాధన ద్వారా ఏమవుతుంది అని అంటే అవగాహన స్థితి పెరుగుతుంది. ఆ అవగాహన స్థితి పెరగడం కోసమే ఈ సాధన. ఇంకా ఈ సాధన పెరిగే కొద్దీ ఏంటంటే మనం గత సంస్కారాలు గత జన్మలకు తెచ్చుకుంటాం, ఆత్మ పురోగమన సిద్ధాంతం గురించి తెచ్చుకుంటాం, కర్మ సిద్ధాంతం గురించి తెచ్చుకుంటాం, భగవద్గీతంలో ఉన్న ప్రతి సారాంశాన్ని కూడా అర్థం చేసుకోగలుగుతాం. అది అర్థం అవ్వాలి అని అంటే భగవద్గీత మనకు అర్థం అవ్వాలి అని అంటే ఖచ్చితంగా సాధన, ధ్యాన సాధన చేసిన వాళ్ళకే అది అర్థమవుతుంది. సో సాధనతో ಸಮಪೂರ್ಣ పనులు. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾವು ಬಿದಿರುಗುಪ್ಪೆಯಲ್ಲಿದ್ದೀವಿ. ನಾನು ಈ ಸುಮಾರು ಒಂದು 12-13 ವರ್ಷದಿಂದ ಈ ಧ್ಯಾನ ಮಾಡ್ತಾ ಇದ್ದೀನಿ. ಆ ಧ್ಯಾನಕ್ಕೆ ಮುಂಚೆ ನಾನು ಅನಾರೋಗ್ಯದಿಂದ ಬಳಲುತ್ತಾ ಇದ್ದೆ. ಆದ ಕಾರಣ ನಾನು ನನ್ನ ಫ್ರೆಂಡು ರಾಮಕೃಷ್ಣ ಅಂತೇಳಿ ಈ ಧ್ಯಾನನ ಪರಿಚಯ ಮಾಡ್ದ. ಸುಮಾರು ಅಂತಂದರೆ ಒಂದು 6 ತಿಂಗಳು ನಾವು ಬೇರೆ ಯಾರಿಗೂ ಹೇಳ್ದಂಗೆ ಆ ಧ್ಯಾನನ ಕಂಟಿನ್ಯೂ ಮಾಡಿದ್ಮೇಲೆ ನನ್ನಲ್ಲಿ ಬದಲಾವಣೆಗಳು ಕಂಡುಬಂತು. ಧ್ಯಾನದಿಂದ ಆರೋಗ್ಯ ಕಂಡುಬಂತು. ಅದೇ ಥರ ಬೇರೆ ಜನಗಳಲ್ಲಿ ಈ ಅನಾರೋಗ್ಯ ಅನ್ನೋದು ಇರುತ್ತಲ್ವ, ಅದನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಹೇಳ್ಕೊತ ಬಂದೆ. ಈಗಲೂ ಹೇಳ್ತಾನೆ ಇದ್ದೀವಿ, ಪ್ರಚಾರ ಮಾಡ್ತಾನೆ ಇದ್ದೀವಿ. ಅದಕ್ಕೆ ನಾನು ಸುಮಾರು ಅಂತ ಒಂದು 1000 ಜನ ಮೇಲಕ್ಕೆ ಈ ಧ್ಯಾನಕ್ಕೆ ಹೇಳ್ಕೊಟ್ಟಿದ್ದೀವಿ. ಈ ಧ್ಯಾನಕ್ಕೆ ಬಂದಿದ್ದಾರೆ. ಆಮೇಲೆ ಹಿಂಸೆಯಿಂದ ಅಹಿಂಸೆಗೆ ಬಂದಿದ್ದಾರೆ. ಈ ಧ್ಯಾನ ಮಾಡಿದ್ರೆ ಹಿಂಸೆಯಿಂದ ಅಹಿಂಸೆಗೆ ಬಂದಿರೋರು ಸುಮಾರು ಜನ ಇದ್ದಾರೆ. ಅದೇ ಥರ ಈ ಹುಣ್ಣಿಮೆ ಧ್ಯಾನ ತುಂಬ ಎನರ್ಜಿ ಇರುತ್ತೆ ಅಂತೇಳಿ ಪಿರಮಿಡ್ಗಳಲ್ಲಿ ಮಾಡಬೇಕು ಅಂತೇಳಿ, ಈ ಮಾಮೂಲಿಯಾಗಿ ಮಾಡೋದಕ್ಕಿಂತಲೂ ಪಿರಮಿಡ್ನಲ್ಲಿ ಬೆಟ್ಟದ ಮೇಲೆ ಈ ಸಾಮೂಹಿಕವಾಗಿ ಮಾಡಿದರೆ 3 ಪಟ್ಟು ಅಧಿಕವಾಗಿ ಎನರ್ಜಿ ನಮಗೆ ಬರ್ತಾ ಇರ್ತೈತೆ. ಅದು ಜನಗಳಲ್ಲಿ ಬದಲಾವಣೆ ಕಂಡುಬರುತ್ತೆ ಅಂಥೇಳಿ ನಾವು ಈ ಧ್ಯಾನನ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಸ್ಕೂಲುಗಳಲ್ಲೂ ಈ ಧ್ಯಾನ ಪ್ರಚಾರ ಮಾಡಬೇಕು ಅಂತೇಳಿ ಮಾಡ್ತಾನೂ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಜೆಗಳು ಕಷ್ಟ, ಈ ಗೋಲ್ಗಳಲ್ಲಿ ಕೆಲಸ ಮಾಡೋದು, ಈ ಸಂಪಾದನೆ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಇಲ್ಲ. ಹಾಂ. ಆದರೆ ಧ್ಯಾನದಿಂದ ಇದು ನಮಗೆ ಮೇನ್ ರಿಲೀಫ್ ಆಗುತ್ತೆ ಅನ್ನೋದು ಒಂದು. ಈ ಧ್ಯಾನದಿಂದ ನಮಗೆ ಮನಃಶಾಂತಿ ಅನ್ನೋದು ಬರುತ್ತೆ. ಹೆಚ್ಚು ಒತ್ತಡಗಳು ಬರೋದಿಲ್ಲ. ಇರೋದ್ರಲ್ಲೇ ಸಮಾಧಾನವಾಗಿ ಇಟ್ಕೊಂಡು ಹೋಗ್ತೀವಿ ನಾವು. ಇನ್ನೊಬ್ಬರ ಮೇಲೆ ಪ್ರೆಷರ್ ಬೀಳಕ್ಕೆ ಹೋಗೋದಿಲ್ಲ. ಇನ್ನೊಂದೇನಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ಪ್ರೆಷರ್ ಕೊಟ್ಟರೆ ನಮ್ಗೆ ಹಿಂಸೆ ಥರ ಆಗೋಗುತ್ತೆ. ಈ ಧ್ಯಾನದಿಂದ ನಮಗೆ ಮನಃಶಾಂತಿ ಬಂದಾಗ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಬೇಡ, ನಮ್ಮಲ್ಲೇ ನಾವು ಅರ್ಥಕೊಂಡು ನಮ್ಮಲ್ಲೇ ನಾವು ಇರೋಣ ಅಂತೇಳಿ ಒಂದು ಇದು ಬರುತ್ತೆ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ಇದೇ ಥರ ನಮ್ಮ ಮಿಸ್ಸಸ್ಸು ಈ ಧ್ಯಾನದಲ್ಲಿ ನನಗೆ ತುಂಬ ಸಪೋರ್ಟ್ ಕೊಟ್ಟು ತುಂಬ ಜನಕ್ಕೆ ಪ್ರಚಾರ ಮಾಡಿ, ಆಮೇಲೆ ಬಿದಿರುಗುಪ್ಪೆಯಿಂದ ನಮ್ಮ ಫ್ರೆಂಡ್ ವೆಂಕಟೇಶ್ ಅಂತ ಇದ್ದಾರೆ, ಅವರು ನನಗೆ ತುಂಬ ಹೆಲ್ಪ್ ಮಾಡಿರೋದ್ರಿಂದ ಇಷ್ಟೆಲ್ಲ ಪ್ರಚಾರ ಮಾಡ್ತಾನೆ ಇದ್ದೀವಿ. ಸುಮಾರು 12-13 ವರ್ಷದಿಂದ ನಮ್ಮ ಮನೆ ಮೇಲೇ ಒಂದು 20-20 ಪಿರಮಿಡ್ ಕಟ್ಟಿ ಡೈಲಿ 15ರಿಂದ 20 ಜನ ಸಾಯಂಕಾಲ 6ರಿಂದ 7:30 ತನಕ ಧ್ಯಾನ ಮಾಡಿಸ್ತೀವಿ, ಯೋಗ ಮಾಡಿಸ್ತೀವಿ. ಎಲ್ಲರೂ ಆರೋಗ್ಯದಿಂದ ಚೆನ್ನಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯನೇ ಇಂಪಾರ್ಟೆಂಟು. ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ, ಆರೋಗ್ಯನೇ ಮಹಾಭಾಗ್ಯ. ಧ್ಯಾನದಿಂದಲೇ ಸಂಪೂರ್ಣ ಆರೋಗ್ಯ, ಧ್ಯಾನದಿಂದಲೇ ಧನ್ಯ ಜೀವನ, ದಿವ್ಯ ಜೀವನ. ಹೌದು. ಎಲ್ಲ ನಶ್ವರನೇ. ಹಾಂ, ಏನು ನಮ್ಮ ಹಿಂದೆ ಬರೋದಿಲ್ಲ. ನಾವೇನು ಜನಗಳಿಗೆ ಕೊಡ್ತೀವೋ, ಅವರಿಂದ ನಮ್ಗೆ ಏನು ಆಶಿಸ್ತೀವೋ ಅದೇ ನಮ್ಮ ಹಿಂದೆ ಬರೋದು. ಇವತ್ತು ನೀವು ಅಲ್ಲಿಂದ ಬಂದು ಈ ಬುದ್ಧನ ವಿಹಾರದಲ್ಲಿ ಮಾಡ್ತಾ ಇದ್ದೀರಾ. ಹಾಂ, ಈ ಬುದ್ಧನ ವಿಹಾರದಲ್ಲಿ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಕಾರಣ ಏನು ಅಂತಂದ್ರೆ 2500 ವರ್ಷಗಳ ಹಿಂದೆ ಬುದ್ಧ ಪಾಳಿ ಭಾಷೆಯಲ್ಲಿ ಆನಾಪಾನಸತಿ ಧ್ಯಾನ ಅಂತ ಹೇಳಿದ್ರು. ಅದೇ ಧ್ಯಾನನ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಆನಾಪಾನಸತಿ ಧ್ಯಾನನೇ ಪರಿಚಯ ಮಾಡ್ತಾ ಇದ್ದಾರೆ. ಅದೇ ಇದರಿಂದ ನಾವು ಇಲ್ಲಿ ಬುದ್ಧನ ದೇವಸ್ಥಾನ ಅಂತೇಳಿ ನಮಗೆ ಗೊತ್ತಾಯ್ತು. ಈ ಗೋವಿಂದರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಇಲ್ಲಿ ಮಾಡಿ ಅಂತ ಹೇಳಿದ್ರು. ಪೌರ್ಣಮಿ ದಿನ ಅಂತಂದ್ರೆ ತುಂಬಾ ಎನರ್ಜಿ ಇರೋ ದಿನ. ನಿಮ್ಮ ಹೆಸರು ಮೇಡಮ್? ಮಂಜುಳ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬಿದಿರುಗುಪ್ಪೆಯಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಈ ಧ್ಯಾನ ಮಾಡ್ತಾ ಇದ್ದೀರಾ? ನಾವು 13 ವರ್ಷದಿಂದ ಮಾಡ್ತಾ ಇದ್ದೀವಿ. ಧ್ಯಾನ ಅಂದ್ರೆ ನಮ್ಗೆಲ್ಲ ಅನುಕೂಲ ಆಗಿದೆ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಧ್ಯಾನ ಏನಕ್ಕೆ ಮಾಡಬೇಕು?
ನಮ್ಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ ಅದು ಆರೋಗ್ಯವೂ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ. ಎಲ್ಲ ಅನುಕೂಲ ಬೇಕಂದ್ರೆ ಧ್ಯಾನ ಮಾಡಿ. ನಮ್ಮ ಹೆಸರು ಗೋಪಾಲ್ ಅಂತ, ಎಲ್ಲಿಂದ ಬರ್ತಾ ಇದ್ದೀರಾ? ಬಿದಿರುಗುಪ್ಪೆಯಿಂದ. ಎಷ್ಟು ನಾವು ವರ್ಷದಿಂದ ಈ ಧ್ಯಾನ ಮಾಡ್ತೀರಾ? ನಾವು 12 ವರ್ಷದಿಂದ ರಾಜ್ಕುಮಾರಪ್ಪ ಅವರು ಈ ಧ್ಯಾನ ನಮ್ಗೆ ಪರಿಚಯ ಮಾಡಿಕೊಟ್ರು. ಆವಾಗಿಂದ ಅವ್ರ ಜೊತೆಲೆ ಅವ್ರ ಮನೆಯಲ್ಲೇ ಪಿರಮಿಡಲ್ಲಿ ಧ್ಯಾನ ಮಾಡ್ತಾ ಇದ್ದೀರಿ. ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೇ ಥರ ಇತ್ತು, ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಬಿದಿರುಪ್ಪೆಯಿಂದ ಬಂದಿದ್ದೀನಿ. ನಾನು ಸುಮಾರು 12 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ನಾನು ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ನಾರ್ಮಲ್ ಆಗಿ ಒಬ್ಬ ಸಾಧಾರಣ ವ್ಯಕ್ತಿ ಆಗಿದ್ದೆ. ಸೊ ಧ್ಯಾನಕ್ಕೆ ಬಂದಾದ್ಮೇಲೆ ನನಗೆ ಈ ಥರ ಧ್ಯಾನ ಒಂದಿದೆ, ಇದೊಂದು ಜ್ಞಾನ ಒಂದಿದೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸೊ ನಾವು ಮೊದಲು ಸಿದ್ಧ ಸಮಾಧಿ ಯೋಗಕ್ಕೆ ನಾನು ಜಾಯ್ನ್ ಆದಮೇಲೆ ಅಲ್ಲಿ ಸ್ವಲ್ಪ ಧ್ಯಾನದ ಪರಿಚಯ ಆಗುತ್ತೆ. ಅಲ್ಲಿ ತರಕಾರಿ, ಅದರ ಆರೋಗ್ಯದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತಾರೆ. ನಂತರ ನಾನು ಸಿದ್ಧ ಸಮಾಧಿ ಮಾಡ್ತಾ ನಮಗೆ ರಾಜ್ಕುಮಾರ್ ಅವರು ಏನ್ ಮಾಡ್ತಾರೆ, ಈ ಪಿರಮಿಡ್ ಧ್ಯಾನನ ಪರಿಚಯ ಮಾಡ್ಕೊಡ್ತಾರೆ. ಒಂದು ಬಿದಿರುಪ್ಪಲ್ಲಿ ಒಂದು ಕ್ಲಾಸ್ನ ಅಟೆಂಡ್ ಇದು ಒಂದು ಆಯೋಜಿಸ ಮಾಡ್ತಾರೆ. ನಾವೆಲ್ಲ ಅಟೆಂಡ್ ಆಗ್ತೀರಿ. ಆ ಒಂದು ಕ್ಲಾಸ್ನಲ್ಲಿ ನಾವು ಈ ಪಿರಮಿಡ್ ಮತ್ತೆ ಈ ಧ್ಯಾನದ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಯಾಕೆ 10 ಜನಕ್ಕೆ ಈ ಧ್ಯಾನದ ಪ್ರಚಾರ ಮಾಡಬಾರ್ದು, ಎಲ್ಲರಿಗೂ ಆರೋಗ್ಯ ಬರುತ್ತಲ್ವಾ, ಸೊ ಎಲ್ಲರಿಗೂ ಒಂದು ಶಾಂತಿಯನ್ನು ಸಿಗುತ್ತಲ್ವಾ, ಇದು ಜೀವನದಲ್ಲಿ ತುಂಬಾ ಮುಖ್ಯ ಅಂತ ತಿಳ್ಕೊಂಡು ನಾವು ಅನೇಕ ಕರ್ನಾಟಕ, ತಮಿಳುನಾಡು, ಆಂಧ್ರ ಮಾಸ್ಟರ್ಗಳೆಲ್ಲ ನಮ್ಮ ಬಿದಿರುಪ್ಪೆಗೆ ಕರೆಸಿ ನಾವು ವಾರಕ್ಕೆ ಒಂದ್ಸಾರಿ ನಾವು 1 ಅವರ್ ಕ್ಲಾಸ್ ಮಾಡಿಸಿ, 1/2 ಅವರ್ ಧ್ಯಾನ ಮಾಡಿಸಿ, ಸೊ ಅವ್ರಿಗೆಲ್ಲ ಪ್ರಸಾದ ಆ ಥರ ಎಲ್ಲ ಕೊಡ್ತಾ ಬರ್ತಾ ಇದ್ವಿ. ಸೊ ನಾವು ಈ ಧ್ಯಾನನ ಹೆಚ್ಚಿಗೆ ಯಾಕೆ ಪ್ರಚಾರ ಮಾಡಬಾರ್ದು ಅಂತೇಳಿ ಒಂದು 2011ರಲ್ಲಿ ಧ್ಯಾನ ಮಂದಿರವನ್ನ ಕಟ್ಟಿಸಿ, ಒಂದು 20 ಅಡಿಗೆ 20 ಅಡಿ ಧ್ಯಾನ ಮಂದಿರ ಕಟ್ಟಿಸಿ ನಮ್ಮ ಗುರುಗಳಾದ ಪೂಜ್ಯ ಬ್ರಹ್ಮರ್ಷಿ ಪತ್ರಿಜಿ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ನಾವು ಅದನ್ನ ಉದ್ಘಾಟನೆ ಮಾಡಿಸಿ, ಸೊ ಅವರು ಒಂದು ಆದರ್ಶವಾಗಿ ನಾವು ತೆಗೆದುಕೊಂಡು ಅವರು ಏನ್ ಹೇಳ್ಕೊಡ್ತಾರೋ, ಅವ್ರ ಜ್ಞಾನ ಏನ್ ಹೇಳ್ಕೊಟ್ಟಿದಾರೋ ಅದನ್ನೆಲ್ಲ ನಾವು ಹಂಚ್ತಾ ಹೋಗ್ತಾ ಇದೀರಿ. ನಮ್ಮ ಪಯಣ ಆವಾಗಿನಿಂದ 2012ರಿಂದ ಇದುವರೆಗೂ ನಾವು ನಿಲ್ಲಿಲ್ಲ. ಪ್ರತಿ ವರ್ಷ ನಾವು ಇದು ಪೌರ್ಣಮಿ ಧ್ಯಾನ ಅಂತ ಹೇಳಿ ನಾವು ಹಾರೋಹಳ್ಳಿ ಹತ್ರ ಇರೋ ಪಿರಮಿಡ್ಗೆ ಕರ್ಕೊಂಡು ಹೋಗ್ತೀರಿ ಸುಮಾರು ಜನನ. ಅಲ್ಲಿ 3 ದಿವಸ ಪಿರಮಿಡ್ ಧ್ಯಾನ ಮೆಡಿಟೇಷನ್ ಇರುತ್ತೆ. ಮತ್ತೆ ಅದಾದ್ಮೇಲೆ ಡಿಸೆಂಬರ್ ತಿಂಗಳಲ್ಲಿ ಹೈದರಾಬಾದ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅಲ್ಲಿ 10 ದಿನಗಳ ಕಾಲ ಧ್ಯಾನ ಮಹಾಯಜ್ಞ ಇರುತ್ತೆ. ಅಲ್ಲಿ ಪ್ರತಿದಿನ 4 ಗಂಟೆಯಿಂದ 8 ಗಂಟೆವರೆಗೂ 4 ಅವರ್ ಧ್ಯಾನ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾಡ್ತಾ ಈ ಧ್ಯಾನ ಪ್ರಚಾರನ ಮಾಡ್ತಾ ಬಂದಿದ್ದೀರಿ. ಸೊ ಇದರಿಂದ ನಮ್ಮ ಜ್ಞಾನನೂ ಹೆಚ್ಚುತ್ತೆ, ಬೇರೆಯವರಿಗೂ ಸಹಾಯ ಆಗುತ್ತೆ. ಈ ತರ ಒಂದು ಕಾರ್ಯನ ನಾವು ಮಾಡ್ತಾ ಬಂದಿದ್ರಿ. ಎಲ್ಲರಿಗೂ ಈ ಧ್ಯಾನ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಳ್ಳುತ್ತೇನೆ. ಧ್ಯಾನ ಮಾಡಿದ್ರೆ ನಿಮಗೆ ಆರೋಗ್ಯ ಸಿಗುತ್ತೆ. ಆರೋಗ್ಯ ಯಾವ ತರ ಸಿಗುತ್ತೆ ಅಂತ ನಾನೇ ಎಕ್ಸಾಂಪಲ್. ಸೊ ನಾನು ಯಾವಾಗ ಈ ಧ್ಯಾನಕ್ಕೆ ಬಂದಿದ್ರೆ ಇದುವರೆಗೂ ನನಗೆ ಯಾವ್ದೇ ಜ್ವರ ಆಗ್ಲಿ ಅಥವಾ ಯಾವ್ದೇ ಒಂದು ಕಾಯಿಲೆ ಆಗ್ಲಿ ನಾನು ಬಂದಿಲ್ಲ. ನಾನು ಇದುವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅದನ್ನ ನಾನು ದೃಢವಾಗಿ ನಾನು ಈ ಧ್ಯಾನದಿಂದ ನಾನು ಶಕ್ತಿ ಪಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ಬಲ್ಲೆ. ಅದೇ ತರ ಮಕ್ಕಳು ಸಹ ಈ ಧ್ಯಾನ ಮಾಡ್ತಾ ಹೋದ್ರೆ ಅವ್ರಿಗೂ ಸಹ ತುಂಬಾ ಪ್ರಯೋಜನಗಳಿದಾವೆ. ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ. ಇದು ಎಲ್ಲವೂ ಧ್ಯಾನದಿಂದ ಬರೋಕ್ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ. ಸೊ ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮ ಧ್ಯಾನ ಪ್ರಚಾರ ಮಾಡೋದು, ಇದು ನಮ್ಮ ಜೀವನದಲ್ಲಿ ನಾವು ಇರೋವರೆಗೂ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮಗೆ ಸಂಕಲ್ಪ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಈ ಧ್ಯಾನ ಪ್ರಚಾರ ಮಾಡ್ತೀರಿ ಅಂತ ನಾವು ಈ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದೀರಿ. ಸೊ ಎಲ್ಲರೂ ಧ್ಯಾನ ಮಾಡಿ ಜ್ಞಾನ ಪಡೆದುಕೊಳ್ಳಿ. ಹಾಗೆ ಅಹಿಂಸೆನ ಫಾಲೋ ಮಾಡಿ, ಯಾರಿಗೂ ಹಿಂಸೆ ಮಾಡಕ್ ಹೋಗ್ಬೇಡಿ. ಮಾತಿನಿಂದ ಆಗ್ಲಿ ಅಥವಾ ಒಂದು ಪ್ರಾಣಿನ ಕೊಲ್ಲೋದಾಗ್ಲಿ ಇದ್ಯಾವುದೂ ಮಾಡ್ದಿರಾ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಮಾತನಾಡಿಸಿ, ನಗ್ನಗ್ನ ಮಾತನಾಡಿಸಿ ಹಿಂಸೆನ ಇದು ಮಾಡಿ ಅಹಿಂಸೆಯನ್ನ ಫಾಲೋ ಮಾಡಿ ಅಂತ ನಾನು ಈ ಮುಖಾಂತರ ನಾನು ತಿಳಿಸಲು ಇಷ್ಟಪಡ್ತೀನಿ. ಏಕಾಗ್ರತೆ ಅನ್ನೋದು ಧ್ಯಾನದಲ್ಲಿ ಸಿಗುತ್ತೆ. ಆ ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಎಲ್ಲಾನು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದರಿಂದ ನಮ್ಗೆ ಏನೇ ಕಾಯಿಲೆಗಳಿದ್ರು ಎಲ್ಲ ವಾಸಿ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹೌದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಖಂಡಿತ ಇದನ್ನ ನಾನು ಒಪ್ಕೊಳ್ತೇನೆ. ಯಾಕಂದ್ರೆ ನಾನೇ ಎಕ್ಸಾಂಪಲ್ ಇದ್ದೀನಿ. ನಾನು ಯಾವಾಗ ಈ ಧ್ಯಾನಕ್ಕೆ ಬಂದು ಆವಾಗಿನಿಂದ ನನಗೆ ಆರೋಗ್ಯದ ಸಮಸ್ಯೆನೇ ಇಲ್ಲ. ನಾನು ಆದರ್ಶವಾಗಿದ್ದೀನಿ. ಇದನ್ನ ನಾನು ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಧ್ಯಾನ ಮಾಡೋದ್ರಿಂದ ನಮಗೆ ಬಾಡಿ ಒಳಗಡೆ ಕಾಸ್ಮಿಕ್ ಎನರ್ಜಿ ನಮ್ಮ ಹೆಚ್ಚೆಚ್ಚಾಗಿ ನಾವು ತೆಗೆದುಕೊಂತ ಇದ್ರೆ ನಮ್ಮಲ್ಲಿರುವಂತಹ ಸೊ ಏನು ಬ್ಲಾಕೇಜಸ್ ಏನಿರುತ್ತೋ ಅವೆಲ್ಲ ನಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವು ಹೆಚ್ಚು ವಿಶ್ವಶಕ್ತಿನ ಪಡಿತಾ ಇದ್ರೆ ನಮ್ಗೆ ಈ ಒಂದು ಆರೋಗ್ಯ ತಾನಾಗೆ ಬರುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಮ್ಮ, ನಿಮ್ಮ ಹೆಸರು? ರಾಜಮ್ಮ. ಎಲ್ಲಿಂದ ಬಂದಿರ ನೀವು? ಬಿದಿರುಗುಪ್ಪೆ.
ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ನೀವು 10 ವರ್ಷದಿಂದ ಮಾಡ್ತಾ ಇದ್ರಲ್ಲ, ನಿಮ್ಗೆ ಏನು ಅನುಕೂಲ ಆಗೈತಿ ಇವಾಗ? ನಮಗ ಆರೋಗ್ಯನೂ ಚೆನ್ನಾಗೈತೆ. ನಮ್ಗೆ ತುಂಬಾ ತಲೆನೋವು ಬರ್ತಾ ಇತ್ತು. ಆ ತಲೆನೋವಾಗ ಯಾವಾಗನು ರಾಜ್ಕುಮಾರ್ ಕೇಳೋರು, ನೀನ್ ಧ್ಯಾನಕ್ಕೆ ಬಮ್ಮ, ತಲೆನೋವೆಲ್ಲ ಹೋತೈತೆ ಅಂತ. ನಾವು ಧ್ಯಾನಕ್ಕೆ ಬಂದ್ಮೇಲೆ ನಾನು ಒಂದ್ 6 ತಿಂಗಳು 1 ವರ್ಷ ಮಾಡಿದ್ವಿ. ನನಗೆ ಆವತ್ತೋಗಿದ್ದ ತಲೆನೋವು ಇವತ್ತು ಬರಿಲ್ಲ. ಆರೋಗ್ಯ ಚೆನ್ನಾಗೈತೆ. ನಮಗೂ ಎಲ್ಲ ಅನುಕೂಲನೂ ಐತೆ. ರಾಜ್ಕುಮಾರ್ ಮನೆಗೆ ಬರ್ತೀವಿ ನಾವು. ಸಾಯಂಕಾಲ ಒಂದು 20 ಜನ ಸೇರ್ತೀವಲ್ಲ, ಧ್ಯಾನನು ಮಾಡ್ತೀವಿ. ನೆಮ್ಮದಿ ಸಿಗುತ್ತೆ ಅಂತೀರಾ? ನೆಮ್ಮದಿ, ಆರೋಗ್ಯ ಎಲ್ಲ ಸಿಗುತ್ತೆ. ಎಲ್ಲಾರು ಚೆನ್ನಾಗೂ ಇರ್ತೀವಿ ಮನೆಯಲ್ಲಿ, ಕುಟುಂಬನೂ ಚೆನ್ನಾಗಿರ್ತೀವಿ. ನೆಮ್ಮದಿ ಇರ್ತೈತೆ, ಆರೋಗ್ಯನೂ ಚೆನ್ನಾಗಿರ್ತೈತೆ. ಧ್ಯಾನಕ್ಕೆ ಹೋದ್ರೆ ನೆಮ್ಮದಿ. ನಾವು ಆರೋಳಿಗೆ ಹೋಗ್ತೀವಿ, ಅಲ್ಲಿ ಧ್ಯಾನ ಮಾಡ್ತೀವಿ. ಹೈದ್ರಾಬಾದಲ್ಲಿ ಕಡ್ತಾಲ್ಗೆ ಹೋಗ್ತೀವಿ, ಅಲ್ಲಿ 1 ವಾರ ಧ್ಯಾನ ಮಾಡ್ತೀವಿ. ತುಂಬಾ ಚೆನ್ನಾಗಿರ್ತದಪ್ಪ ಧ್ಯಾನಕ್ಕೆ ಬಂದ್ರೆ. ನಾವೇ ಹೇಳ್ತೀವಿ, ಧ್ಯಾನಕ್ಕೆ ಬಂದ್ರಿ, ಧ್ಯಾನ ಪ್ರಚಾರ ಮಾಡ್ರಿ, ನೀವು ಚೆನ್ನಾಗಿರ್ತೀರಿ.